ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ PU ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ಗೆ ಹೊಸ ಒಂದು ನೋಟಿಫಿಕೇಶನ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಖುದ್ದು ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಮಧು ಬಂಗಾರಪ್ಪ ಸರ್ ಅವರಿಂದ ಸರಿಸುಮಾರು 900 PUC ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿಗೆ ನಾವೇನ್ ಮಾಡ್ತಾ ಇದ್ದೇವೆ, ಈ ಒಂದು ಪ್ರೊಸೆಸ್ನ ಆರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿ ಖುದ್ದು ಮಿನಿಸ್ಟರ್ ಅವರೇ ಹೇಳಿದ್ದಾರೆ. ಸೊ ಏನು ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಹಳೆಯ ಒಂದು ಸ್ಟೇಟ್ಮೆಂಟ್ ಅನ್ನಲ್ಲ. ಮೇ 30ನೇ ತಾರೀಕಿಗೆ ಏನು ಪ್ರೆಸ್ ಮೀಟ್ ಇರುತ್ತೆ ಶಿವಮೊಗ್ಗದಲ್ಲಿ, ಅಲ್ಲಿ ಮಾತನಾಡ್ತಾ ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಆಸ್ಪಿರೆಂಟ್ಸ್, ಈ ಹಿಂದೆ ಏನು ನೋಟಿಫಿಕೇಶನ್ ಆಗಿತ್ತು PU ಕಾಲೇಜ್ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ, ಅಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳೇನಿತ್ತು, ಹಾಗೆ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು, ಈಗ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ, ಏನು ಸರಿಸುಮಾರು ಆಲ್ಮೋಸ್ಟ್ ಒಂದು 9 ವರ್ಷದ ನಂತರ ಏನು ನೋಟಿಫಿಕೇಶನ್ ನೋಡಕ್ ಸಿಗ್ತಾ ಇದೆ PU ಉಪನ್ಯಾಸಕರದ್ದು. ಸೊ ಏನೆಲ್ಲ ಮೇಜರ್ ಚೇಂಜಸ್ ಗಳನ್ನ ನೋಡಕ್ಕೆ ಸಿಗುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಸೊ ದಟ್ ಯಾರ್ಯಾರು PUC ಉಪನ್ಯಾಸಕರ ಹುದ್ದೆಗಳಿಗೆ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು PUC ಉಪನ್ಯಾಸಕರ ನೇಮಕಾತಿಗಳ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರ್ಬೋದು ಈ ಹಿಂದೆ ಏನು ನೋಟಿಫಿಕೇಶನ್ ಆಗಿತ್ತು, ಸರಿಸುಮಾರು ಅದರಲ್ಲಿ 1131 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗಿತ್ತು. ಈಗ ಮಾತನಾಡ್ತಾ ಇದ್ದಾರೆ ಸರಿಸುಮಾರು 900 ಪೋಸ್ಟ್ಗಳಿಗೆ ಅಂತ ಹೇಳಿ, ಸರಿನಾ, 900 ಪೋಸ್ಟ್ಗಳು ಅಂತ ಹೇಳಿ. ಈ ಹಿಂದಿನ ಗವರ್ನಮೆಂಟ್ ಏನಿತ್ತು 700+ ಪೋಸ್ಟ್ಗಳು ಅಂತ ಹೇಳಿತ್ತು. ಬಟ್ ಸರಿಸುಮಾರು ಆಯ್ತಾ, ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬಂತು ಈಗ ಆ ಒಂದು ಸ್ಟೇಟ್ಮೆಂಟ್ನ ನೀವೆಲ್ಲ ನೋಡಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಗ್ಯಾಪ್ಗಳು ಸೇರ್ಕೊಂಡು ಖಾಲಿ ಇರುವಂತಹ ಒಟ್ಟಾರೆಯಾಗಿ ನೋಡಿ, ನೋಟಿಫಿಕೇಶನ್ ಆಗೋದಾದ್ರೆ ಎಷ್ಟು ಹುದ್ದೆಗಳಿಗಾಗುತ್ತೆ, ಇನ್ನು ಮುಂದೆ ಸರ್ಕಾರಿ PU ಉಪನ್ಯಾಸಕರ ನೇಮಕಾತಿಗೆ 900 ಪೋಸ್ಟ್ಗಳಿಗೆ ಆಗುತ್ತೆ, 900 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಸೊ ಅಫ್ಕೋರ್ಸ್ ತುಂಬಾ ಅಭ್ಯರ್ಥಿಗಳು, ಎಸ್ಪೆಷಲಿ ಸೈನ್ಸ್ ವಿಭಾಗದ ಅಭ್ಯರ್ಥಿಗಳು, ಏನು ವಿಜ್ಞಾನ ವಿಷಯದಲ್ಲಿ BSc B.Ed ಹಾಗೆ MSc ಅನ್ನೆಲ್ಲ ಮಾಡ್ಕೊಂಡಿದ್ರಿ, ಸೊ ನೀವೆಲ್ಲ ಕೇಳ್ತಾ ಇದ್ರಿ ಸೈನ್ಸ್ ಪೋಸ್ಟ್ಗಳು ಇಲ್ಲ ಅಂತೇಳಿ. ಮೋಸ್ಟ್ಲಿ ಏನು ಈ 1.5 ವರ್ಷ ಗ್ಯಾಪ್ ಏನಾಗಿದೆ, ಅಲ್ಲಿ ಐ ಥಿಂಕ್ ಕೆಲವೊಂದು ಪೋಸ್ಟ್ಗಳು ಆಡ್ ಆಗಿರುವಂತಹ ಸಾಧ್ಯತೆಗಳು ಇದಾವೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರೊಸೆಸ್ನ ಯಾವಾಗ ಆರಂಭ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಜೂನ್ 1, 2024 ಸಹ ಎಲೆಕ್ಷನ್ಸ್ಗಳೆಲ್ಲ ಇರೋದ್ರಿಂದ, ಲೋಕಸಭಾ ಎಲೆಕ್ಷನ್ಸ್ಗಳು, ಇನ್ನೂ ನೀತಿ ಸಂಹಿತೆ ಜಾರಿಗೆ ಇದೆ. ಸೊ ಹಾಗಾಗಿ ಈ ಒಂದು ಏನು ಮಾಡೆಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಕೊನೆಗೊಂಡ ಬಳಿಕ ಪ್ರಕ್ರಿಯೆಯನ್ನ ಆರಂಭಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಒಂದಂತರೂ ಕನ್ಫರ್ಮ್ ಆಗಿದೆ ದಟ್ ಸರ್ಕಾರಿ PU ಉಪನ್ಯಾಸಕರುಗಳ ನೇಮಕಾತಿ ಖಂಡಿತ ಮಾಡ್ತಾ ಇದ್ದಾರೆ. ಎಷ್ಟು ಪೋಸ್ಟಿಗೆ? 900 ಪೋಸ್ಟ್ಗೆ, ಸರಿನಾ. ಸೊ ಈ ಒಂದು ಸ್ಟೇಟ್ಮೆಂಟ್ ನೀಡಿದವರು ಖುದ್ದು ಶ್ರೀ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಸರ್ ಅವರು. ಏನು ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಇತ್ತು, ಅದರಲ್ಲಿ ಅವರೇ ಖುದ್ದಾಗಿ ತಿಳಿಸಿದ್ದಾರೆ. ಸೊ ಏನು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ, ಆಗುತ್ತಾ ಇಲ್ಲ ನೋಟಿಫಿಕೇಶನ್ ಈ ವರ್ಷ ಆದ್ರೂ ಅಂತೇಳಿ, ಖಂಡಿತ ಆಗುತ್ತೆ ನೋಡಿ, 900 ಪೋಸ್ಟ್ಗಳಿಗೆ ಆಗುತ್ತೆ. ಸೊ ಈಗಿಂದಲೇ ಅದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಈ ಮುಂಚೆ ಯಾವ ತರ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇತ್ತು ಅನ್ನೋದನ್ನ ಹೇಳೋಣ. ಸೊ ನೋಡ್ತಾ ಇರ್ಬೋದು, ಒಟ್ಟು ಹುದ್ದೆಗಳು ನಾವು ಆಲ್ರೆಡಿ ಹೇಳಿದಾಗೆ 1131 ಪೋಸ್ಟ್ಗಳಿತ್ತು ಈ ಹಿಂದೆ, HK ಮತ್ತೆ ನಾನ್ HK ಎಲ್ಲ ಸೇರಿ. ಹಾಗೇನೆ ಏಜ್ ಕ್ರೈಟೇರಿಯಾ ಎಷ್ಟಿತ್ತು ಅಂತ ಹೇಳಿ ನೋಡೋದಾದ್ರೆ, ಸೊ ಯಾರ್ಯಾರು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿದ್ದೀರಾ, 45 ಏಜ್ ವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿತ್ತು ಈ ಹಿಂದೆ. ಆಲ್ಮೋಸ್ಟ್ ಇದೇ ತರ ಫಾಲೋ ಆಗುತ್ತೆ. ಹಾಗೆ OBC ಅಭ್ಯರ್ಥಿಗಳು ನೀವು ಆಗಿದ್ರೆ 43 ವರ್ಷದವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗೆ ಜನರಲ್ ಅಭ್ಯರ್ಥಿಗಳು, ಅನ್ರಿಸರ್ವ್ಡ್ ಅಭ್ಯರ್ಥಿಗಳು ಇತ್ತು ಅನ್ನೋದಾದ್ರೆ ನಿಮಗೆ 40 ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಮಾಜಿ ಸೈನಿಕರು ಇರ್ಬೋದು, ಹಾಗೆ ವಿಧವಾ ಅಭ್ಯರ್ಥಿಗಳು ಇರ್ಬೋದು, ಹಾಗೇನೆ ವಿಕಲಚೇತನ ಅಭ್ಯರ್ಥಿಗಳು ಇರ್ಬೋದು, ಹಾಗೆ ಸರ್ಕಾರ ಹೇಳಿದಂತಹ ಕೆಲವೊಂದು ರಿಸರ್ವೇಶನ್ ಇರುವಂತಹ ಅಭ್ಯರ್ಥಿಗಳಿಗೆ ಮತ್ತೆ ಈ ಮೇಲೆ ಹೇಳಿದಂತಹ ಎಲ್ಲ ಏಜ್ಗಳನ್ನು ಬಿಟ್ಟು ಎಕ್ಸ್ಟ್ರಾ ಮತ್ತೆ ಸಡಿಲಿಕೆಗಳು ಇರ್ತವೆ. ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ, ದಟ್ ಮೀನ್ಸ್ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳೋದಾದ್ರೆ, ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಪದವಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ. ಸ್ನಾತಕೋತ್ತರ ಅಂದ್ರೇನು, ಪೋಸ್ಟ್ ಗ್ರಾಜುಯೇಷನ್ PG ಪಾಸ್ ಆಗಿರ್ಬೇಕಾಗುತ್ತೆ. ಎಷ್ಟು ಪರ್ಸೆಂಟ್ ಅನ್ನ ತೆಗೆದುಕೊಂಡಿರಬೇಕು, 55% ಅನ್ನ ತೆಗೆದುಕೊಂಡಿರಲೇಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಕೆಟಗರಿಯ ಅಭ್ಯರ್ಥಿಗಳು. ಹಾಗೇನೆ ಅಭ್ಯರ್ಥಿ ಏನ್ ಮಾಡಿರಬೇಕು, B.Ed ಅನ್ನ ಕಂಪಲ್ಸರಿಯಾಗಿ ಮಾಡಿರಬೇಕು ಅಥವಾ ತತ್ಸಮಾನ, ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಡಿಗ್ರಿ ಅಂತ ಹೇಳಿದೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಹಿಂದಿನ ನೇಮಕಾತಿಯನ್ನ ಯಾರು ಮಾಡಿದ್ರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮ್ನ ಈ ಒಂದು ಇಡೀ ಒಂದು ರಿಕ್ರೂಟ್ಮೆಂಟ್ ನ ಕಂಡಕ್ಟ್ ಅನ್ನ ಮಾಡಿದ್ರು. ಹಾಗೇನೆ ಈ ಒಂದು ಹುದ್ದೆಗೆ ಏನೆಲ್ಲ CET ಇತ್ತು ಅನ್ನೋದನ್ನ ಹೇಳೋದಾದ್ರೆ, ಅಂದ್ರೆ CET ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇತ್ತು ಅನ್ನೋದನ್ನ ನಿಮಗೆ ಹೇಳೋದಾದ್ರೆ, ನೋಡ್ತಾ ಇರ್ಬೋದು
ಟೋಟಲ್ ಆಗಿ ನೀವು ಈ ಮುಂಚೆ 3 ಎಕ್ಸಾಮ್ಗಳನ್ನ ಬರೀಬೇಕಾಗಿತ್ತು. ಅಂದ್ರೆ ಈ ಹಿಂದಿನ ರೂಲ್ಸ್ಗಳ ಪ್ರಕಾರ 3 ಎಕ್ಸಾಮ್ಸ್ಗಳನ್ನ ಬರೀಬೇಕಾಗಿತ್ತು. ಅದರಲ್ಲಿ ಮೊದಲ ಪರೀಕ್ಷೆ ಕಂಪಲ್ಸರಿ ಕನ್ನಡ ಅಥವಾ ಕನ್ನಡ ಎಕ್ಸಾಮ್ ಅಂತ ಹೇಳಿ. ಸೊ 150 ಒಂದು ಎಕ್ಸಾಮ್ ಇರುತ್ತೆ, 150 ಮಾರ್ಕ್ಸ್ ಒಂದು ಎಕ್ಸಾಮ್ ಇರುತ್ತೆ, 3 ಅವರ್ಸ್ ಟೈಮನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ನ ತೆಗಿಬೇಕಾಗಿತ್ತು. ಇದು ಕ್ವಾಲಿಫೈಯಿಂಗ್ ನೇಚರ್ ಪೇಪರ್ ಆಗಿದೆ. ಯಾವುದು? ಪೇಪರ್ 1. ಹಾಗೆ ಪೇಪರ್ 1 ಏನಿದೆ ಅದು SSLC ಲೆವೆಲ್ನ ಒಂದು ಪೇಪರ್ ಆಗಿರುತ್ತೆ. ಹಾಗೆ ಪೇಪರ್ 2 ನೋಡಿ ಫ್ರೆಂಡ್ಸ್, ಪೇಪರ್ 2 ನಲ್ಲಿ ಮತ್ತೆ 2 ಎಕ್ಸ್ಟ್ರಾ ಪೇಪರ್ಗಳು ಬರ್ತವೆ. ಅಂತಂದ್ರೆ ಪೇಪರ್ 2 ನಲ್ಲೇ ಪೇಪರ್ 1 ಮತ್ತೆ ಪೇಪರ್ 2. ಸೊ ಇದನ್ನ ಏನ್ ಮಾಡ್ತಾರೆ, ನಿಮ್ಮ ರಿಕ್ರೂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾ ಇದ್ರು ಈ ಹಿಂದಿನ ಒಂದು ನೋಟಿಫಿಕೇಶನ್ ಪ್ರಕಾರ. ಸೊ ಪ್ರಶ್ನೆ ಪತ್ರಿಕೆ 1 ಹಾಗೆ ಪ್ರಶ್ನೆ ಪತ್ರಿಕೆ 2 ತಲಾ 150 ಅಂಕಗಳದ್ದು ಇರ್ತಿತ್ತು. ಅಂದ್ರೆ 150 ಮಾರ್ಕ್ಸ್ದು 2 ಪೇಪರ್ಗಳು ಇರ್ತಿತ್ತು. ಪ್ರತಿಯೊಂದು ಪೇಪರಿಗೆ 3 ಅವರ್ಸ್ ಟೈಮ್ಗಳನ್ನ ಇರ್ತಾ ಇತ್ತು. ಹಾಗೆ ಏನು ಈ ಮೇಲೆ ಇರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳಿದಾವೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ಸ್ಗಳು ಇರ್ತವೆ. ಮಲ್ಟಿಪಲ್ ಚಾಯ್ಸ್ MCQ ಟೈಪ್ ಕ್ವಶನ್ಸ್ಗಳು ಇರ್ತವೆ ಈ ಒಂದು ಕನ್ನಡ ಹಾಗೆ ಇಂಗ್ಲಿಷ್ ಅಲ್ಲಿ. ಹಾಗೇನೆ ಈ ಒಂದು ಆಯ್ತಾ, ನಿಮ್ಮ ಏನು ಪೇಪರ್ 2 ನಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಏನಿದೆ ಅಂದ್ರೆ ನಿಮ್ಮ ಆಪ್ಷನಲ್ ಪೇಪರ್ಸ್ ಏನಿದಾವೆ ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗೇನೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ಹಾಗೇನೆ ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟೇ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಬಹುದು, ಅಂಕದ ಮಿತಿ ಇರುವುದಿಲ್ಲ. ಆದರೆ ಎಲ್ಲ ಅಭ್ಯರ್ಥಿಗಳು ಕನ್ನಡ ಮತ್ತು ಇತರೆ ನಿರ್ದಿಷ್ಟ ಪತ್ರಿಕೆಗಳಿಗೆ ಹಾಜರಾಗಲೇಬೇಕು ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಸ್ನಾತಕೋತ್ತರ ಪದವಿಯಲ್ಲಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಪಡೆದಿರುವಂತಹ ಅಂಕಗಳನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡೋದಿಲ್ಲ, ನಿಮ್ಮ ಒಂದು CETಗೆ ಪರಿಗಣಿಸಲಾಗೋದಿಲ್ಲ. ಸೊ CETಯಲ್ಲಿ ಯಾವ ತರ ಮಾರ್ಕ್ಸ್ ಗಳನ್ನ ಗಳಿಸ್ತೀರಾ ಅದು ಏನಾಗುತ್ತೆ ನಿಮ್ಮ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತೇವೆ ಅಂತೇಳಿ ಈ ಹಿಂದಿನ ಒಂದು ನೋಟಿಫಿಕೇಶನ್ ಅಲ್ಲಿ ಹೇಳಿದ್ರು. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು, 1ನೇ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದು 150 ಮಾರ್ಕ್ಸ್ನ ಮಿನಿಮಮ್ ಗಳಿಸಲೇಬೇಕಾಗುತ್ತೆ ನೀವು. ಆದರೆ ಯಾರ್ಯಾರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ನ ತೆಗೆದುಕೊಳ್ತೀರಾ ಅದನ್ನ ಆಯ್ಕೆ ಪಟ್ಟಿಯಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದು ಕೇವಲ ಒಂದು ಕ್ವಾಲಿಫೈಯಿಂಗ್ ನೋಡಿ, ಅರ್ಹತೆ ಅಂತ ಇರುತ್ತೆ. ಅದಕ್ಕೆ ಯಾವ ತರ KPS ಇದು KE ಅದು ಕಂಪಲ್ಸರಿ ಕನ್ನಡ ಇರುತ್ತಲ್ವಾ, ಸೇಮ್ ಅದೇ ತರ. ಹಾಗೆ ಪತ್ರಿಕೆ 2 ನಲ್ಲಿ ಅದೇನಾಗಿರುತ್ತೆ, ಮೇಲೆ ಹೇಳಿದ್ವಲ್ವಾ, ಪತ್ರಿಕೆ 2 ದಲ್ಲಿ ಮತ್ತೆ ಎಷ್ಟು ಬರ್ತವೆ, 2 ಪೇಪರ್ಗಳು ಇರ್ತವೆ, ಪೇಪರ್ 1 ಮತ್ತೆ ಪೇಪರ್ 2 ಅಂತೇಳಿ. ಆ 2 ಪೇಪರ್ಗಳು ಒಂದು ಸ್ನಾತಕೋತ್ತರ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ನ ಒಂದು ಪತ್ರಿಕೆಗಳು ಆಗಿರ್ತವೆ. ಓಕೆ, PG ಲೆವೆಲ್ನ ಪತ್ರಿಕೆಗಳು ಆಗಿರ್ತವೆ. ನೀವು ಏನು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಮೇಜರ್ನ ಮಾಡಿರ್ತೀರ ಆ ಸಬ್ಜೆಕ್ಟ್ ಅನ್ನ ಬಹಳ ಡೀಪ್ ಆಗಿ ನೀಟಾಗಿ ಓದ್ಕೋಬೇಕಾಗುತ್ತೆ. ಹಾಗೇನೆ ನೋಡಿ ಈ ತರಹ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಹಾಕಿದ್ರು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಹಿಂದಿನ ಒಂದು ನೋಟಿಫಿಕೇಶನ್ ಪ್ರಕಾರ ಅಲ್ಲಿ GK ಪರೀಕ್ಷೆ ಅಥವಾ ಜನರಲ್ ಪೇಪರ್ಗೆ ಅವಕಾಶ ಇರಲಿಲ್ಲ. ಈ 2 ಪೇಪರ್ಗಳು ಏನಿತ್ತು ನಿಮ್ಮ ಸಬ್ಜೆಕ್ಟ್ಗಳಲ್ಲೇ ಕೇಳಲಾಗ್ತಾ ಇತ್ತು, ಪೇಪರ್ 1 ನಲ್ಲಿ ಪೇಪರ್ 2 ನಲ್ಲಿ. ಸರಿನಾ? ಓಕೆ, ಇದೆಲ್ಲ ಒಂದ್ ಕಡೆ ಆದ್ರೆ ಸರ್ ಸಿಲೆಬಸ್ ಏನಾದರೂ ಚೇಂಜಸ್ ಆಗಬಹುದಾ, ಹಾಗೆ ಇಲ್ಲೇನು ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ಗಳೇನಿದಾವೆ ಅಲ್ಲಿ ಟೆಟ್ ಏನಾದರೂ ಸೇರ್ಪಡೆ ಆಗ್ಬೋದಾ, ಸೊ ಏನೆಲ್ಲ ಚೇಂಜಸ್ನ ನೋಡಕ್ ಸಿಗುತ್ತೆ ಅಂತ ಹೇಳಿ ಅನಲೈಸಿಸ್ ಮಾಡೋದಾದ್ರೆ ಮೊದಲನೇದಾಗಿ ನೋಡಿ, ಇದು ಹಳೆಯ ಒಂದು ರೂಲ್ಸ್ ಪ್ರಕಾರ ಮಾಡಿರುವಂತಹ ನೇಮಕಾತಿ ಸರಿಸುಮಾರು ಆಲ್ಮೋಸ್ಟ್ 9 ವರ್ಷ ಆಯಿತು. ಸೊ ಈ ಸಲ ಏನು ನೋಟಿಫಿಕೇಶನ್ ಆಗುತ್ತೆ ಕೆಲವೊಂದು ಚೇಂಜಸ್ಗಳು ಆಗುವಂತಹ ಕೆಲವೊಂದು ಮಾಹಿತಿಗಳಿದಾವೆ. ಮೊದಲನೇದಾಗಿ ಏನು 2 ಪೇಪರ್ ಆಪ್ಷನಲ್ ಪೇಪರ್ ಏನಿಟ್ಟಿದ್ರು ಅದನ್ನ ಏನ್ ಮಾಡುವಂತ ಸಾಧ್ಯತೆ ಇದೆ, ಅದರಲ್ಲಿ ಒಂದು ಪೇಪರ್ GK ಮಾಡುವಂತಹ ಸಾಧ್ಯತೆಗಳು ಇದಾವೆ. ಯಾವ ತರ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಿಗೆ ಮಾಡಿದ್ರು ಒಂದು GK ಪೇಪರ್, ಹಾಗೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಅವರ ಒಂದು ಪೇಪರ್, ಅವರ ಸಬ್ಜೆಕ್ಟ್ ನ ಪೇಪರ್, ಸೇಮ್ ಅದೇ ತರ ಒನ್ ಸಬ್ಜೆಕ್ಟ್ ವಿಲ್ ಬಿ GK ಪೇಪರ್ ಅಂಡ್ ಅನದರ್ ಪೇಪರ್ ವಿಲ್ ಬಿ ಯುವರ್ ಸಬ್ಜೆಕ್ಟ್ ಪೇಪರ್. ಸರಿನಾ ಫ್ರೆಂಡ್ಸ್? ಹಾಗೆ ಕಂಪಲ್ಸರಿ ಕನ್ನಡ ಅದ್ರ ಪಾಡಿಗೆ ಅದು ಇರುತ್ತೆ. ಯಾಕಂದ್ರೆ ಸರ್ಕಾರ ಏನ್ ಮಾಡಿದೆ, ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಅದನ್ನ ಕಂಪಲ್ಸರಿ ಮಾಡಿರೋದ್ರಿಂದ ಸೊ PU ಉಪನ್ಯಾಸಕರಿಗೂ ಸಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದ್ದೇ ಇರುತ್ತೆ. ಅದರಲ್ಲಿ ನೀವು 150ಕ್ಕೆ 50 ಮಾರ್ಕ್ಸ್ ತೆಗಿಲೇಬೇಕು. ಉಳಿದಂತೆ ಒಂದು GK ಪೇಪರ್ ಆಡ್ ಆಗುವಂತ ಸಾಧ್ಯತೆ ಇದೆ, ಹಾಗೆ ಇನ್ನೊಂದು ಆಪ್ಷನಲ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ಆಡ್ ಆಗುವಂತಹ ಸಾಧ್ಯತೆಗಳಿದಾವೆ. ಹಾಗೆಯೇ ಸರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಈ ಒಂದು SC ST ಅಭ್ಯರ್ಥಿಗಳಿಗೆ ಏನು ಸರ್ ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ 55% ಇರಲೇಬೇಕಾ ಅಂತೇಳಿ SC ST OBC ಅಭ್ಯರ್ಥಿಗಳಿಗೆ. ನೋಡಿ ಫ್ರೆಂಡ್ಸ್, ಇವನ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳ ನೇಮಕಾತಿಗೆ ಸಂಬಂಧಿಸಿದಂಗೆ KA ಯಾವಾಗ ಅಧಿಸೂಚನೆ ಹೊರಡಿಸಿತ್ತು, ಹಾಗೆ UGC ಏನು ನಿಯಮಾವಳಿಗಳನ್ನ ಏನ್ ಮಾಡಿದೆ, UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಇದು ಯಾವುದು ಪದವಿ ಕಾಲೇಜಿಗೆ ಸಂಬಂಧಪಟ್ಟಿರೋದು. ಸೊ ಅಲ್ಲಿ SC ST OBC ವಿದ್ಯಾರ್ಥಿಗಳಿಗೆ ಅವರ PGಯಲ್ಲಿ ಮಿನಿಮಮ್ 50% ಇರಬೇಕು ಅಂತೇಳಿ ಹೇಳುತ್ತೆ. ಅಂದ್ರೆ 5% ರಿಲ್ಯಾಕ್ಸೇಷನ್ ಅನ್ನ ಕೊಡುತ್ತೆ. ಸರಿನಾ?
ಸೊ ಐ ಥಿಂಕ್ ಇದೂ ಏನಾಗುವಂಥ ಸಾಧ್ಯತೆಗಳಿದೆ, ಅಪ್ಡೇಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಎಲ್ಲಿ ಒಂದು ವೇಳೆ ನೋಟಿಫಿಕೇಶನ್ ಈ ಸಲ ಆಯಿತು ಅಂತಂದ್ರೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸರ್ ಇದಕ್ಕೆ ಈ ಒಂದು ಟೆಟ್, ಕರ್ನಾಟಕ ಟೆಟ್ ಅಥವಾ ಸಿ ಟೆಟ್ ಮಾಡುವಂಥ ಅವಶ್ಯಕತೆ ಕಂಪಲ್ಸರಿ ಏನಾದರೂ ಇದೆನಾ ಅಥವಾ ಕಂಪಲ್ಸರಿ ಮಾಡ್ತಾರಾ ಅಂತ ಹೇಳಿ ನೋಡೋದಾದ್ರೆ ಇಲ್ಲ. ಆಯ್ತಾ, ಟೆಟ್ ಮಾಡುವಂತಹ ಚಾನ್ಸಸ್ಗಳು ಯಾವೂ ಇಲ್ಲ. ಬಿಕಾಸ್ ಈ ಸೆಂಟ್ರಲ್ ಲೆವೆಲಲ್ಲಿನೂ ಸಹ 12ನೇ ತರಗತಿಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಓಕೆ, ಇನ್ನೂ ಮಾಡ್ತೇವೆ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಅದನ್ನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಿಲ್ಲ. ಸೊ ಯಾವಾಗ ಸೆಂಟ್ರಲ್ ಲೆವೆಲಲ್ಲಿ 12ನೇ ತರಗತಿಯವರೆಗೆ ಟೆಟ್ನ ಅಥವಾ ಸಿ ಟೆಟ್ನ ಕಂಪಲ್ಸರಿ ಮಾಡೋದಿಲ್ವೋ ಅಥವಾ ಕಂಡಕ್ಟ್ ಮಾಡೋದಿಲ್ವೋ ಅಲ್ಲಿಯವರೆಗೆ ನಮ್ಮ ರಾಜ್ಯಗಳು ಸಹ ಅಥವಾ ಭಾರತದ ಯಾವುದೇ ಬೇರೆ ರಾಜ್ಯಗಳು ಸಹ ಅಪ್ಲೈನ ಮಾಡುವಂತಹ ಚಾನ್ಸಸ್ಗಳು ಬಹಳ ಕಡಿಮೆ. ಸೊ ಹಾಗಾಗಿ ಯಾರ್ಯಾರ್ದು BEd ಆಗಿದೆ, ಹಾಗೆ ಯಾರ್ಯಾರ್ದು PG ಕಂಪ್ಲೀಷನ್ ಆಗಿದೆ, ಸೊ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದೆ. ಈಗಿಂದಲೇ ಅದಕ್ಕೆ ತಯಾರಿಯನ್ನು ಮಾಡ್ಕೊತಾ ಹೋಗಿ. ಸರಿನಾ, 900 ಪೋಸ್ಟ್ಗಳಿದ್ದಾವೆ. ಸೊ ನೀತಿ ಸಂಹಿತೆ ಅಂತಂದ್ರೆ ಈ ಜೂನ್ 1ನೇ ತಾರೀಕು ಸಂಜೆನೆ ನೀತಿ ಸಂಹಿತೆ ಮುಗ್ದೋಗುತ್ತೆ. ಸೊ ಜೂನ್ ಇಡೀ ತಿಂಗಳ ಅವರಿಗೆ ಟೈಮ್ ಇದೆ. ಸೊ ಆಯ್ತಾ, ಸಚಿವರು ಏನು ಮಾಡ್ಬೋದು, ಏನು ಉನ್ನತ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಇದಕ್ಕೆ ಒಂದು ಫೈನಲ್ C&R ಅನ್ನ ರೆಡಿ ಮಾಡಿ ಹೊಸ ಒಂದು ನೋಟಿಫಿಕೇಶನ್ ಏನು ಮಾಡ್ಬೋದು ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಡೀಟೇಲ್ ಆಗಿರುವಂತಹ ಪೇಪರ್ ಕಟಿಂಗ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.